ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಷತ್ತಿನ 47ನೇ ಸರಣಿಯ ಪೋಸ್ಟರ್ ಮತ್ತು ವಿದ್ಯಾರ್ಥಿ ಯೋಜನೆ ಕಾರ್ಯಕ್ರಮ ಶರಣಬಸವ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆಯಲಿದೆ ಎಂದು ಡಾಕ್ಟರ್ ವಿಜಯ್ ಅವರು ಹೇಳಿದರು. ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ 9 ಹಾಗೂ 10ರಂದ ಸ್ಟೂಡೆಂಟ್ ಪ್ರಾಜೆಕ್ಟ್ ಕಾರ್ಯಕ್ರಮ ಹಾಗೂ ವಾರ್ಷಿಕ ಪೋಸ್ಟರ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು 80ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜಿನ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಾಪಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಶರಣಬಸವ ಅಪ್ಪ ಮಾತೋಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಪಾದಚರಣೆಗಳಲ್ಲಿ ನಮಸ್ಕರಿಸುತ್ತಾ, ಈ ಒಂದು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿಯ 47ನೇ ಸರಣಿಯ ವಿದ್ಯಾರ್ಥಿ ಯೋಜನಾ ಕಾರ್ಯಕ್ರಮದ 47ನೇ ರಾಜ್ಯ ಮಟ್ಟದ ಸಮ್ಮೇಳನ ಹಾಗೂ ಎಕ್ಸಿಬಿಷನ್ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿರುವ ಕಲಬುರಗಿ ನಗರದ ಪ್ರತಿಷ್ಠಿತ ಸಂಸ್ಥೆ ವಿಶ್ವವಿದ್ಯಾನಿಲಯ ಶರಣಬಸವ ವಿಶ್ವವಿದ್ಯಾಲಯದ ಕಾರ್ಯದರ್ಶಿಗಳು, ಉಪಕುಲಪತಿಗಳು, ಡೀನ್ ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ನನ್ನ ಸಹೋದ್ಯೋಗಿ ಶ್ರೀ ವೆಂಕಟೇಶ್ ಅವರು, ಜೊತೆಗೆ ಪ್ರೊಫೆಸರ್ ಜೋಗದವರು ಮತ್ತು ಈ ಒಂದು ಪತ್ರಿಕಾ ಪ್ರಕಟಣೆಯ ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರೆ, ವಿಜಯ್ UT ಎಕ್ಸಿಕ್ಯೂಟಿವ್ ಸೆಕ್ರೆಟರಿ, ಕಾರ್ಯನಿರ್ವಾಹಕ ಕಾರ್ಯದರ್ಶಿ, ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ. ಇದು ರಾಜ್ಯ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಕಳೆದ 49 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದೆ. ಇದು ಭಾರತೀಯ ವಿಜ್ಞಾನ ಸಂಸ್ಥೆ, ಏನು ಪ್ರತಿಷ್ಠಿತ ಸಂಸ್ಥೆ ಇದೆ ನಮ್ಮ ದೇಶದಲ್ಲಿ, ಇದು ಜಾಗತಿಕವಾಗಿ ಮನ್ನಣೆ ಪಡೆದಿರ್ತಕ್ಕಂಥ ಭಾರತೀಯ ವಿಜ್ಞಾನ ಸಂಸ್ಥೆಯ ಆವರಣದಲ್ಲಿ ಕಳೆದ 49 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದೆ. ಒಂದು ರಾಜ್ಯ ಸರ್ಕಾರದ ಅಂಗಸಂಸ್ಥೆಯಾಗಿ ನಮ್ಮ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಭಾರತೀಯ ವಿಜ್ಞಾನ ಸಂಸ್ಥೆ, ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್, ಇಸ್ರೋ, HAL ಈ ಥರ ವಿವಿಧ R&D ಇನ್ಸ್ಟಿಟ್ಯೂಷನ್ ಸಹಕಾರದಿಂದ ಪ್ರಯೋಗಾಲಯಗಳಲ್ಲಿ ಸಂಶೋಧನೆ ಮಾಡಿ ಹೊರಹೊಮ್ಮತಕ್ಕಂಥ ಟೆಕ್ನಾಲಜೀಸ್ನ ಫ್ರಮ್ ಲ್ಯಾಬ್ ಟು ಲ್ಯಾಂಡ್ ಅಂದರೆ ಪ್ರಯೋಗಶಾಲೆಯಿಂದ ಜನಸಾಮಾನ್ಯರಿಗೆ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಅಂತೇಳಿ ಈ ಒಂದು ಸಂಸ್ಥೆಯನ್ನು 1975 ಇಸ್ವಿನಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಕಳೆದ 49 ವರ್ಷಗಳಿಂದ ನಮ್ಮ ರಾಜ್ಯ ವಿಜ್ಞಾನ ತಂತ್ರಜ್ಞಾನ ಮಂಡಳಿಯು ಜಲತಂತ್ರಜ್ಞಾನ ಅಂದರೆ ವಾಟರ್ ಕನ್ಸರ್ವೇಷನ್, ಎನರ್ಜಿ, ಎಜುಕೇಷನ್ ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ, ಅಗ್ರಿಕಲ್ಚರ್ ವ್ಯವಸಾಯ, ಹೌಸಿಂಗ್ ವಸತಿ, ಹಾಗೆ GeoICT ಅಂದರೆ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಈ ವಿವಿಧ ಭಾಗಗಳಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ನಮ್ಮ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ಇನ್ನೋವೇಷನ್ ನಾವೀನ್ಯತೆಯನ್ನು ಬಳಸಿಕೊಂಡು ಸಾಕಷ್ಟು ನೆರವು ನೀಡ್ತಾ ಬಂದಿದೆ. ಜಲತಂತ್ರಜ್ಞಾನದಲ್ಲಿ ವಾಟರ್ ಕನ್ಸರ್ವೇಷನ್ ಅಂದರೆ ಮಳೆ ನೀರು ಕೊಯ್ಲು, ರೈನ್ ವಾಟರ್ ಹಾರ್ವೆಸ್ಟಿಂಗ್, ಗ್ರೌಂಡ್ ವಾಟರ್ ರೀಚಾರ್ಜಿಂಗ್, ಹಾಗೆ ಟ್ರೆಡಿಷನಲ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ಸ್, ಸಾಂಪ್ರದಾಯಿಕ ನೀರು ಸಂಗ್ರಹಣಾ ವ್ಯವಸ್ಥೆಗಳನ್ನು ಇರ್ತಕ್ಕಂಥ ಕಲ್ಯಾಣಿ, ಕುಂಟೆ, ಗೋಕಟ್ಟೆ ಇವುಗಳನ್ನ ವೈಜ್ಞಾನಿಕವಾಗಿ ನಾವು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಂಚಾಯತಿಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳಿರ್ತಕ್ಕಂಥ ಎಲ್ಲ ಸಾಂಪ್ರದಾಯಿಕ ನೀರು ಸಂಗ್ರಹಣಾ ವ್ಯವಸ್ಥೆಗಳನ್ನು ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಇವುಗಳನ್ನು ರಿಜುವಿನೇಷನ್ ಮಾಡಿ ಅಂದರೆ ಪುನರುಜ್ಜೀವನ ಮಾಡಿ
ಅವುಗಳ ಯಾವ ಉದ್ದೇಶಕ್ಕೆ ನಮ್ಮ ಪೂರ್ವಜರು ಅವನ್ನ ನಿರ್ಮಾಣ ಮಾಡಿದ್ರು ಆ ಹಂತಕ್ಕೆ ತಗೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವಳ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ವೈಜ್ಞಾನಿಕ ವರದಿಯನ್ನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಇಲಾಖೆಗೆ ವರದಿಯನ್ನು ಕೊಟ್ಟಿದೆ ಈ ಒಂದು ಜಲತಂತ್ರಜ್ಞಾನದಲ್ಲಿ. ಹಾಗೆ ನಮ್ಮ ರಾಜ್ಯದ ಸುಮಾರು 600ಕ್ಕಿಂತ ಹೆಚ್ಚಿನ ಒಂದು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಲ್ಲಿ ಮಳೆ ನೀರು ಕೊಯ್ಲು ಅಳವಡಿಸೋಳು, ಅಂದರೆ ಇನ್ಕ್ಲೂಡಿಂಗ್ ನಮ್ಮ ವಿಧಾನಸೌಧ, ಹೈಕೋರ್ಟು, ಕಬ್ಬನ್ ಪಾರ್ಕು, ಲಾಲ್ಬಾಗು, ಈವನ್ ಕಲಬುರಗಿನಲ್ಲಿರ್ತಕ್ಕಂಥ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ 10 ಕಟ್ಟಡಗಳನ್ನು ನಾವು ಅಸೆಸ್ ಮಾಡಿ ಸರ್ವೆ ಮಾಡಿ ನಾವು ಮಳೆ ನೀರು ಕೊಯ್ಲು ಮಾಡಲಿಕ್ಕೆ ಮತ್ತು ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಲಿಕ್ಕೆ ಟೆಕ್ನಿಕಲ್ ರಿಪೋರ್ಟ್ಸ್ನ DPR ಮೂಲಕ ಅಂದರೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತಾ ಬಂದಿದ್ದೀವಿ. ಈ ಥರ ಒಂದು ಎಂಡ್ ಸೊಲ್ಯೂಷನ್ ಕೊಡ್ತಾ ಬಂದಿದ್ದೀವಿ ಈ ಒಂದು ಜಲತಂತ್ರಜ್ಞಾನ ಸಂಬಂಧಪಟ್ಟಂಗೆ. ಆಮೇಲೆ ಹಾಗೆ ಎನರ್ಜಿ ಸೆಕ್ಟರ್ನಲ್ಲಿ, ಇಂಧನ ಸೆಕ್ಟರ್ನಲ್ಲಿ ಯಾವುದೇ ಒಂದು ರಿನ್ಯೂಬಲ್ ಎನರ್ಜಿ ಸೋರ್ಸಸ್ ಇರ್ಬೋದು, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಬಯೋಮಾಸ್ ಎನರ್ಜಿ, ಬಯೋಗ್ಯಾಸ್ ಎನರ್ಜಿ, ಗ್ರೀನ್ ಹೈಡ್ರೋಜನ್, ಹಾಗೆ ಈಗಿರ್ತಕ್ಕಂಥ ಒಂದು ಬಯೋಫ್ಯೂಯಲ್ ಜೈವಿಕ ಇಂಧನ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಯೂನಿವರ್ಸಿಟಿಗಳ ಜೊತೆಗೆ ನಾವು ಸಹಕಾರ ಮಾಡ್ತಾ ಈ ಕ್ಷೇತ್ರದಲ್ಲಿ ಸಹಕಾರ ಮಾಡ್ತಾ ಬಂದಿದ್ದೀವಿ. ಇವತ್ತು ಸಹ ಎಲ್ಲ ಮೇಲ್ಛಾವಣಿಗಳಲ್ಲಿ ಸಂಸ್ಥೆಗಳ ಮೇಲ್ಛಾವಣಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.